ಇವತ್ತು ನಾನು ಮಾಡ್ತಾ ಇರೋ ರೆಸಿಪಿ ನೀವು ಬ್ರೇಕ್ಫಾಸ್ಟು ಲಂಚು ಡಿನ್ನರು ಯಾವುದಕ್ಕಾದ್ರೂ ಮಾಡ್ಕೋಬೋದು. ತುಂಬ ಟೇಸ್ಟಿ ಮತ್ತು ಹೆಲ್ದಿಯಾಗಿರುವಂಥ ರೆಸಿಪಿ. ಅದೇನಂದ್ರೆ ರೀ, 4ರಿಂದ 5 ಜನಕ್ಕಾಗಷ್ಟು ನಾನು ಇವತ್ತು ಬಿಸಿಬೇಳೆ ಭಾತನ್ನು ಮಾಡಿ ತೋರಿಸ್ತಾ ಇದ್ದೀನಿ. ಪೌಡ್ರ್ ಮಾಡಿ ಬಿಸಿಬೇಳೆ ಭಾತನ್ನು ಮಾಡಿ ತೋರಿಸ್ತಾ ಇದ್ದೀನಿ. ನನ್ನ ರೀತಿಯಲ್ಲಿ ಒಮ್ಮೆ ಖಂಡಿತ ಟ್ರೈ ಮಾಡಿ ನೋಡಿ. ಇಲ್ಲಿ ನೋಡಿ, ನಾನು 1 ಬಟ್ಲಾಗಷ್ಟು ಮಿಕ್ಸ್ಡ್ ಸಿರಿಧಾನ್ಯಗಳನ್ನು ತೊಗೊಂಡಿದ್ದೀನಿ ರೀ. ಇವೆಲ್ಲ ಮಿಕ್ಸ್ ಆಗಿದ್ದನೇ ತೊಗೊಂಡು ಬಂದಿದ್ದೆ ಮಿಲೆಟ್ಸ್ಗಳನ್ನು. ಅವನ್ನ ನಾನಿಲ್ಲಿ ತೊಳೆದ್ಬಿಟ್ಟು ಒಂದು 3 ಬಾರಿ ತೊಳೆದ್ಬಿಟ್ಟು 1 ಅವರ್ ನೆನೆಸ್ಬಿಟ್ಟು ತೊಗೊಂಡಿನಿ ನೋಡಿರಿ. ಇದರಲ್ಲಿ ಒಂದು 5 ಥರ ಏನಾಗ್ಯಾವ ರೀ ಸಿರಿಧಾನ್ಯಗಳು ಮಿಕ್ಸ್ ಆಗ್ಯಾವ ರೀ. ಇದನ್ನು ನೆನೆಸ್ಬಿಟ್ರೆ ಬೇಗನೆ ಚೆನ್ನಾಗಿ ಕುದಿತಾವ. ಇಲ್ಲ ನಿಮ್ಮ ಕಡೆ ಸಿರಿಧಾನ್ಯಗಳು ಇಲ್ಲಂದ್ರೆ ನೀವು 1 ಕಪ್ ಆಗಷ್ಟು ಅಕ್ಕಿಯನ್ನಾದ್ರೂ ತೊಗೋಬೋದು. ನೋಡಿ, ನಿಮಗೆ ಯಾವ ರೀತಿ ಇಷ್ಟ ನೀವು ಆ ರೀತಿ ಮಾಡಿರಿ. ಸಿರಿಧಾನ್ಯದ ಟೇಸ್ಟನ್ನು ಚೆನ್ನಾಗಿ ಆಗ್ತೈತಿ ಮತ್ತು ಹೆಲ್ದಿ ಇರ್ತದೆ ಅಂತ ಹೇಳಿ ನಾನು ಸಿರಿಧಾನ್ಯದ ಮಿಲೆಟ್ಸ್ದು ಬಿಸಿಬೇಳೆ ಭಾತನ್ನು ಮಾಡಿ ತೋರಿಸ್ತಾ ಇದ್ದೀನಿ. ಈಗ ಇದನ್ನು ಸೈಡಿಗೆ ಇಡ್ತೀನಿ ನೋಡಿರಿ. ಈಗ 1 ಅವರೇ ನೆನೆಸಬೇಕು ರೀ. ನೆನೆಸಿದ್ರೆ ಚೆನ್ನಾಗಿ ಸಾಫ್ಟಾಗಿ ಕುದಿತಾವ್ರಿ ಇವು. ಯಾವ ಬಟ್ಲೆ ಸಿರಿಧಾನ್ಯಗಳನ್ನ ತೊಗೊಂಡಿನಲ್ರಿ, ಅದರಲ್ಲೇ 1 ಬಟ್ಲಾಗಷ್ಟ ತೊಗರಿ ಬೇಳೆನೂ ನೆನೆಸ್ಬಿಟ್ಟು ತೊಗೊಂಡಿನಿ ರೀ. ಇಲ್ಲ ನೆನೆಸ್ರೆ ಬೇಗನೆ ಕುದಿತಾವತ್ತು ತೊಗೊಂಡಿನಿ. ಇಲ್ಲ ನಮ್ಗೆ ತೊಗರಿ ಬೇಳೆ ಬೇಡ, ಅವ್ರಿಗೆ ಎಸಿಡಿಟಿ ಆಗ್ತದೆ ಅಂದ್ರೆ ನೀವು ಇದರಲ್ಲಿ ತೊಗರಿ ಬೇಳೆ ಬದಲಿ ಹೆಸರು ಬೇಳೆಯನ್ನಾದ್ರೂ ತೊಗೋಬೋದು. ಎರಡೂ ಸಮ ಪ್ರಮಾಣದಲ್ಲಿನೇ ತೊಗೋರಿ. ಕೆಲವೊಬ್ಬರ ಬೇಳೆ ಅರ್ಧ ಹಾಕ್ತಾರೆ, ಅದರ ಸಮ ಪ್ರಮಾಣದಲ್ಲಿ ಎರಡನ್ನ ಹಾಕಿದ್ರೆ ಟೇಸ್ಟು ತುಂಬಾ ಚೆನ್ನಾಗಿ ಬರ್ತದೆ ರೀ. ನೋಡಿ, ನಾನಿಲ್ಲಿ 1 ಬಟ್ಲಾಗಷ್ಟು ಅವು ಮಿಕ್ಸ್ಡ್ ಮಿಲೆಟ್ಸನ್ನು ತೊಗೊಂಡಿದ್ದೀನಿ ನೆನೆಸ್ಬಿಟ್ಟು. 1 ಬಟ್ಲಾಗಷ್ಟೇ ತೊಗರಿ ಬೇಳೆಯನ್ನು ತೊಗೊಂಡಿದ್ದೀನಿ ನೋಡಿ. 1 ಅರ್ಧ ಹಾಕ್ತಾರೆ ಕೆಲವೊಬ್ರು, ಆದರೆ 2 ಸರಿ ಪ್ರಮಾಣದಲ್ಲಿ ಹಾಕಿರಿ ಟೇಸ್ಟ್ ತುಂಬಾ ಚೆನ್ನಾಗಿ ಬರ್ತದೆ ರೀ. ನೋಡಿ, ಒಂದು 4ರಿಂದ 5 ಜನಕ್ಕಾಗಷ್ಟು ಪೌಡ್ರು ಮತ್ತು ಇದನ್ನು ಮಿಲೆಟ್ಸನ್ನು ಬಿಸಿಬೇಳೆ ಭಾತನ್ನು ಮಾಡಿ ತೋರಿಸ್ತೀನಿ ರೀ. ಇಲ್ಲಿ ನೋಡಿ, ನಾನು ಒಂದು 7 ಬಟ್ಲಾಗಷ್ಟು ನೀರನ್ನು ಹಾಕ್ತೀನಿ ರೀ. ನೋಡಿ, ತುಂಬಾ ಸಾಫ್ಟಾಗಿ ಚೆನ್ನಾಗಿ ಕುದಿಬೇಕು ರೀ ಅವು. ನೋಡಿ, ಇದಕ್ಕೊಂದು ಸ್ವಲ್ಪ ಅರಿಶಿನ, 1 ಸ್ಪೂನಾಗಷ್ಟೇ ಎಣ್ಣೆಯನ್ನು ಹಾಕ್ತಾಯಿದ್ದೀನಿ. ತುಪ್ಪನ ಹಾಕ್ಬೋದು. 1 ಕ್ಯಾರೆಟನ್ನು ಹಾಕ್ತಾಯಿದ್ದೀನಿ. ನೋಡಿ, ವೆಜಿಟೇಬಲ್ಸ್ ಕ್ವಾಂಟಿಟಿ ಹೆಚ್ಚು ಕಡಿಮೆ ನೀವು ಮಾಡ್ಕೋಬೋದು. ನೋಡಿ, ಒಂದು ಸ್ವಲ್ಪ ಇಲ್ಲಿ 1 ದೊಡ್ಡ ಬಟ್ಲೇನೆ 1 ಬಟ್ಲಾಗಷ್ಟು ಬೀನ್ಸು, 1 ದೊಡ್ಡ ಆಲೂಗಡ್ಡೆಯನ್ನು ಹಾಕ್ತಾಯಿದ್ದೀನಿ. ಕೆಲವೊಬ್ರು ಏನು ಮಾಡ್ತಾರೆ, ನವಿಲು ಕೋಸು ಸಿಗ್ತದಲ್ಲ ಅದನ್ನು ಹಾಕ್ತಾರೆ. ನಿಮ್ಮ ಕಡೆ ಯಾವುದಾದಲ್ಲ ಅದನ್ನು ಹಾಕಿರಿ. ನನ್ನ ಕಡೆ ಆಲೂಗಡ್ಡೆನಿತ್ತು, ಅದನ್ನೇ ಹಾಕಿದ್ದೀನಿ. ಈಗ ಇದನ್ನು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇಲ್ಲಿಗೆ ನೋಡಿರಿ, ಬೇಕಂದ್ರೆ ನೀವು ಏನು ಮಾಡ್ಬೋದು, ಶೇಂಗಾ ಕಾಳನ್ನಾದ್ರೂ, ಹಸಿ ಶೇಂಗಾನ ಕೆಲವೊಬ್ರು ಕಡಲೆ ಬೀಜ ಇಷ್ಟ ಆಗ್ತದೆ ಅದನ್ನೂ ಹಾಕ್ತಾರೆ. ನೀವು ಬೇಕಂದ್ರೆ ಹಾಕೋಬೋದು. ನಾ ಅಂತೂ ಏನು ಹಾಕಲ್ರಿ. ಇಲ್ಲ ಹಸಿ ವಟಾಣಿ ಇದ್ರೆ ನೆನೆಸ್ಬಿಟ್ಟಿದ್ರೆ ಕುದಿ ಮುಂದೆ ಈಗನೇ ಹಾಕಿರಿ. ನೋಡಿ, ಈಗ ಇದನ್ನು ಮುಚ್ಚಿಬಿಟ್ಟು ಮೀಡಿಯಮ್ ಫ್ಲೇಮ್ದಲ್ಲಿ ಇಟ್ಟನೆ ಒಂದು 4ರಿಂದ 5 ಸೀಟಿಯನ್ನು ತೊಗೊರಿ, ನಡೀತದೆ. ಈಗ ಪೌಡ್ರನ್ನು ಮಾಡ್ಕೊಳಕ್ಕೆ ನೋಡಿರಿ, ಇದು ಇನ್ಸ್ಟೆಂಟಾಗಿ ಮಾಡ್ಕೊಳ್ಳೋ ಪೌಡ್ರ್ ಇದು. ಒಂದು ಅರ್ಧ ಸ್ಪೂನಾಗಷ್ಟೇ ಎಣ್ಣೆಯನ್ನು ಹಾಕ್ತಾಯಿದ್ದೀನಿ. 1/4 ಟೀ ಸ್ಪೂನಾಗಷ್ಟೇ ಮೆಂತ್ಯ ಕಾಳನ್ನು ಹಾಕ್ತಾಯಿದ್ದೀನಿ. 2 ಸ್ಪೂನಾಗಷ್ಟೇ ಉದ್ದಿನ ಬೇಳೆಯನ್ನು ಹಾಕ್ತಾಯಿದ್ದೀನಿ. ನೋಡಿ, 1 ಸ್ಪೂನಾಗಷ್ಟೇ ಕಡಲೆಬೇಳೆಯನ್ನು ಹಾಕ್ತಾಯಿದ್ದೀನಿ ರೀ. ಒಂದು 3 ಏಲಕ್ಕಿ, ಒಂದು 8ರಿಂದ 10 ಕಾಳಾಗಷ್ಟು ಕಾಳು ಮೆಣಸು, ಸ್ವಲ್ಪ ಕಲ್ಲು ಹುಣ್ಣ ಹಾಕ್ತಾಯಿದ್ದೀನಿ. ನೋಡಿ, ಒಂದು 5 ಲವಂಗನ ಹಾಕ್ತಾಯಿದ್ದೀನಿ. ಒಂದು ಸ್ವಲ್ಪ ಚಕ್ಕೆ. ನೋಡಿ, ಈಗ ಇದನ್ನು ಲೋ ಫ್ಲೇಮ್ದಲ್ಲಿಟ್ಟೆ ಕಡಲೆಬೇಳೆ ಲೈಟ್ ಕೆಂಪಗಾಗೋವರೆಗೂ ಹುರಿನ್ರಿ. ನೋಡಿ, ಈಗ ಇಷ್ಟನ್ನೇ 1 ಸ್ಪೂನಾಗಷ್ಟೇ ಜೀರಿಗೆನ ಹಾಕ್ತಾಯಿದ್ದೀನಿ. ಇಲ್ಲ ನೀವು ಭಾಳಷ್ಟು ಮಾಡ್ಕೋತೀರಿ, ತುಂಬ ದಿನದವರೆಗೂ ಸ್ಟೋರ್ ಮಾಡಿ ಇಟ್ಕೋತೀರಿ ಅಂದರೆ ನೀವು ಇದನ್ನೆಲ್ಲ ಏನು ಮಾಡಿರಿ, ಡ್ರೈ ಆಗಿನೇ ಹಾಗೇ ಹುರಿದ್ಬಿಟ್ಟು ತೊಗೋರಿ. ಈಗೇನೆ ಮಾಡಿ ಈಗೇನು ಮಾಡೋದಿತ್ತು ಅಂತ ಹೇಳಿನೇ ಬಿಸಿಬೇಳೆ ಭಾತ್ ಮಾಡ್ಕಿದ್ದೀನಿ. ಸ್ವಲ್ಪ ಎಣ್ಣೆಯಲ್ಲಿ ಹಾಕಿ ಹುರಿದ್ಬಿಟ್ಟಿನಿ ರೀ ನಾನು. ನೋಡಿ, ಉದ್ದಿನಬೇಳೆ ಕಡಲೆಬೇಳೆ ಕೆಂಪಗಾದ್ಮೇಲೆ ಒಂದು 12ರಿಂದ 14 ಒಣ ಬ್ಯಾಡಗಿ ಮೆಣಸಿನ್ಕಾಯನ್ನು ಹಾಕ್ತಾಯಿದ್ದೀನಿ. ನಮ್ಮಲ್ಲೇನು ಖಾರ ಇಷ್ಟಪಡೋದಿಲ್ಲ ರೀ. ನಾ ಏನು ಖಾರದ ಮೆಣಸಿನ್ಕಾಯಿಯನ್ನು ಹಾಕ್ತಾಯಿಲ್ಲ. ಇಲ್ಲ ನಿಮ್ಮ ಖಾರ ಇಷ್ಟ ಅಂದರೂ ಒಂದು 4 ಗುಂಟೂರು ಮೆಣಸಿನ್ಕಾಯಿನೂ ನೀವೇನು ಮಾಡ್ಬೋದು, ಹಾಕ್ಕೋಬೋದು. ಈಗ ನೋಡಿ, ಆ ಮೆಣಸಿನ್ಕಾಯಿನೂ ಸ್ವಲ್ಪ ಹೊತ್ತು ಫ್ರೈ ಮಾಡಿದ್ಮೇಲೆ ಕರಿಬೇವು ಸೊಪ್ಪನ್ನು ಹಾಕ್ತಾಯಿದ್ದೀನಿ. ನೋಡಿ, ಪೌಡ್ರ್ ಅದು ಮಾಡ್ಕೊಳ್ಳೋ ಮುಂದಾದ್ರೂ ಯಾವುದಾದ್ಮೇಲೆ ಯಾವ ಸಾಮಗ್ರಿಗಳನ್ನ ಹಾಕ್ಬೇಕಂತ ಹೇಳಿನೇ ಈ ರೀತಿಯಾಗಿ ನೋಡಿರಿ ಒಂದೊಂದನ್ನಾಗೆ ಹಾಕಬೇಕು. ನೋಡಿ, ಎಲ್ಲವನ್ನು ಒಮ್ಮೆಲೆ ಹಾಕಿಬಿಟ್ಟು ಹುರಿದ್ರಿ ಅಂದ್ರೆ ಈಗ ಜೀರಿಗೆದು ಏನು ಹಾಕ್ಬಿಡ್ತಾವೆ ಒಮ್ಮೆ. ನೋಡಿ, 1 ಒಳಮುಷ್ಟಿಯಷ್ಟೇ ನೀವೇನು ಮಾಡಿರಿ, ಹವೇಜ್ ಅಥವಾ ಧನಿಯಾನ ಹಾಕಿರಿ. ನೋಡಿ, ನಿಮ್ಮ 1 ಒಳಮುಷ್ಟಿಯಷ್ಟೇ ಹವೇಜನ್ನು ಹಾಕಿರಿ. ಒಂದು 5 ಜನಕ್ಕಾಗಷ್ಟು ನೋಡಿರಿ ಇದು ಪೌಡ್ರ್. ಕಡಿಮೆ ಪ್ರಮಾಣದಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ, ಅದನ್ನು ಹಾಕಿ ಎಲ್ಲವನ್ನು ಲೋ ಫ್ಲೇಮ್ದಲ್ಲಿಟ್ಟನೆ ನಾನು ಏನು ಮಾಡೀನಿ ರೀ, ಸಾಂಬಾರು ಪೌಡ್ರನ್ನ ಹುರಿದ್ಬಿಟ್ಟು ತೊಗೊಂಡಿದ್ದೀನಿ. ನೋಡಿ, ಗ್ಯಾಸನ್ನು ಆಫ್ ಮಾಡಿ 1 ಬಟ್ಲಾಗಷ್ಟೇ ಒಣ ಕೊಬ್ಬರಿಯನ್ನು ಹಾಕ್ತಾಯಿದ್ದೀನಿ. ನೋಡಿ, ಗ್ಯಾಸನ್ನು ಆಫ್ ಮಾಡಿಬಿಟ್ಟು ಹಾಕಿರಿ. ಆ ಕಡಾಯಿ ಏನು ಬಿಸಿ ಇರ್ತದಲ್ಲ ಅಷ್ಟರೊಳಗನೆ ಆ ಕೊಬ್ಬರಿ ಹುರಿದ್ಬಿಟ್ರೆ ಸಾಕ್ರಿ. ನೋಡಿ, ಈ ರೀತಿ ಫ್ರೆಶ್ ಆಗಿ ಪೌಡ್ರ್ ಮಾಡ್ಕೊಂಡು ಬಿಸಿಬೇಳೆ ಭಾತ್ ಮಾಡ್ಕೊಂಡ್ರೆ ಅದರ ಟೇಸ್ಟ್ ತುಂಬಾ ಚೆನ್ನಾಗಿರ್ತದೆ ರೀ. ಎಷ್ಟೋ ಸಲ ಹೊರಗಡೆಯಿಂದ ತಂದಿರ್ತೀರಿ, ಈ ರೀತಿ ಮನ್ಯಾಗೂ ಮಾಡ್ಕೊಂಡು ನೋಡಿರಿ. ನೋಡಿ, ಈಗ ಇದು ಕಂಪ್ಲೀಟಾಗಿ ಆರ್ಲಿರಿ. ಆರಿದ್ಮೇಲೆ ಪೌಡ್ರ್ ಮಾಡ್ಕೊಳ್ಳೋಣ. ನೋಡಿ, ಈಗ ಆರ್ಯಾದ್ರಿ. ಈಗ ಫಸ್ಟನ್ನು ಮೆಣಸಿನ್ಕಾಯಿನ ಹಾಕೋತೇನೆ ನೋಡಿರಿ.
ನೋಡಿ ನೀವು ಫಸ್ಟೇ ಹವೇಜ್ ಹಾಕಿಬಿಟ್ರಿ ಇದನ್ನು ಹಾಕಿರಂದ್ರೆ ಅವು ಹವೇಜ್ ಏನಾಗ್ತಾವೆ ಅವಾಗ ತುಂಬಾ ಹುರಿದು ಬಿಡ್ತಾವೆ. ಅದಕ್ಕೇ ಪೌಡ್ರ್ ಮಾಡ್ಕೊಳ್ಳೋ ಮುಂದೆ ಯಾವ ಸಾಮಗ್ರಿಗಳನ್ನ ಯಾವ ಒಂದವನ್ನು ಸ್ಟೆಪ್ ಬೈ ಸ್ಟೆಪ್ಪನ್ನೇ ಹಾಕ್ಕೊಂಡ್ಬಿಟ್ಟು ಪೌಡ್ರ್ ಮಾಡ್ಕೊರಿ. ಈಗ ಮೆಣಸಿನ್ಕಾಯಿನ ಫಸ್ಟ್ ಒಂದು ಸ್ವಲ್ಪ ಒಂದು 4 ಸುತ್ತು ಮಾಡ್ಕೊಂಡು ತೊಗೊಂಡಿದ್ದೀನಿ. ತುಂಬ ಏನು ಫೈನ್ ಪೌಡ್ರ್ ಆಗಿಲ್ಲ. ಇದು ಉಳಿದಿರೋದನ್ನು ಹಾಕ್ಬಿಟ್ಟೇ ಪೌಡ್ರ್ ಮಾಡ್ಕೊತೀನಿ ರೀ. ನೋಡಿ ಇದನ್ನು ನೀವು ಲಾಂಗ್ ಲಾಸ್ಟಿಂಗ್ ಅಂದರೆ ಭಾಳ ದಿನವರೆಗೆ ಸ್ಟೋರ್ ಮಾಡಿ ಇಟ್ಕೊಂಡು ಪೌಡ್ರ್ ಮಾಡ್ಕೊಳ್ಳೋರಿದ್ರೆ ಎಲ್ಲವನ್ನು ಮಸಾಲೆಗಳನ್ನ ಡ್ರೈ ಆಗಿಯೇ ಹುರಿರಿ ನೀವು. ಇಲ್ಲ ಅಷ್ಟಕ್ಕಷ್ಟೇ ಫ್ರೆಶ್ ಆಗಿ ಮಾಡ್ಕೊಳ್ಳೋರಿದ್ರೆ ಅಷ್ಟೇ ಸ್ವಲ್ಪ ಒಂದು ಅರ್ಧ ಸ್ಪೂನ್ ಹಾಕ್ಕೊಂಡು ಎಣ್ಣೆ ಹಾಕ್ಕೊಂಡು ಈ ರೀತಿ ಹುರ್ಕೋಬೇಕ್ರಿ. ಈಗ ಇದನ್ನು ನಾವು ಫೈನ್ ಪೌಡ್ರ್ ಮಾಡ್ಕೊಳ್ಳೋಣ್ರಿ. ನೋಡಿ ಫೈನ್ ಪೌಡ್ರಾಗಿ ರೆಡಿ ಆಗ್ಯದ್ರಿ. ಮತ್ತು ಪೌಡ್ರದ್ದು ಸ್ಮೆಲ್ಲು ತುಂಬಾ ಘಮಘಮನೆ ತುಂಬಾ ಚೆನ್ನಾಗಿ ಬರತ್ತೈತೆ ನೋಡಿರಿ. ಈಗ ಪೌಡ್ರು ರೆಡಿ ಆಗ್ಯದ್ರಿ. ಇದನ್ನು ಸೈಡಿಗೆ ಇಡೋ. ಇದನ್ನು ನಾನು ಆಮೇಲೆ ಯೂಸ್ ಮಾಡ್ತೀನಿ. ಈಗ ಆಲ್ರೆಡಿ ಕುಕ್ಕರ್ನು ಬಂದಿರ್ತದೆ ರೀ, ಅದು ಚೆನ್ನಾಗಿ ಕುದ್ದಿರ್ತದೆ. ನಾನು ನಿಮ್ಗೆ ಅದನ್ನು ಕುಕ್ಕರನ್ನು ಓಪನ್ ಮಾಡಿ ತೋರಿಸ್ತೀನಿ ನೋಡಿರಿ. ನೋಡಿ ನಾನು ಒಂದು 7 ಬಟ್ಲಾಗಷ್ಟು ನೀರನ್ನು ಹಾಕಿದ್ದೆ ನೋಡಿ. ಇದೇ ರೀತಿಯೇ ಇಷ್ಟೇ ಸಾಫ್ಟಾಗಿನೇ ಕುದಿಬೇಕ್ರಿ. ಮಿಲೆಟ್ಸ್ ಅಷ್ಟೇ ಅಲ್ಲ, ನೀವು ಅಕ್ಕಿ ಹಾಕಿದ್ರೂ ಒಂದಕ್ಕೆ ಆಗಷ್ಟು 6 ಬಟ್ಲಾಗಷ್ಟರೇ ನೀರನ್ನು ಹಾಕಿರಿ. ಈ ರೀತಿ ಸಾಫ್ಟಾಗಿಯೇ ಕುದ್ದು ಇರ್ಬೇಕು ನೋಡಿರಿ. ಆದಷ್ಟು ವೆಜಿಟೇಬಲ್ಸನ್ನು ಜಾಸ್ತಿನೇ ಹಾಕಿರಿ, ಟೇಸ್ಟ್ ಚೆನ್ನಾಗಿ ಬರ್ತದೆ ನೋಡಿ. ತುಂಬಾ ಕುದ್ದು ಸಾಫ್ಟಾಗಿ ರೆಡಿ ಆಗಿದೆ. ಇದಕ್ಕೊಂದು ಮಜ್ಜಿಗೆಯನ್ನು ಮಾಡ್ಕೋತೀನಿ ರೀ ನಾನು ನೋಡಿರಿ. ಒಂದು ಒಗ್ಗರಣೆ ಇರೋ ಮಜ್ಜಿಗೆಯನ್ನು ಮಾಡ್ಕೋತೀನಿ. ಕೆಲವರು ಬಿಸಿಬೇಳೆಭಾತ ತುಪ್ಪ ಹಾಕ್ಕೊಂಡು ಬಿಸಿ ಬಿಸಿನೂ ತಿಂತಾರೆ. ಆದರೆ ಇದೊಂದು ಒಗ್ಗರಣೆ ಮಜ್ಜಿಗೆ ಇದ್ರೂ ಟೇಸ್ಟ್ ಚೆನ್ನಾಗಿ ಬರ್ತದೆ ರೀ ನೋಡಿ. ಮೊಸರನ್ನೇ ಫಸ್ಟ್ ಏನು ಮಾಡಿದ್ದೀನಿ, ಕಡಿದ್ಬಿಟ್ಟು ತೊಗೊಂಡಿದ್ದೀನಿ ನೋಡಿ. ಈಗ ಇದಕ್ಕೆ ತುಂಬ ತೆಳು ಮಜ್ಜಿಗೆ ಇರಬಾರ್ದು ರೀ, ಒಂದು ಸ್ವಲ್ಪ ಗಟ್ಟಿ ಮಜ್ಜಿಗೆ ಇರಬೇಕು. ಅದನ್ನು ನೋಡಿ ನೀರು ಹಾಕೋರಿ ನೀವು ನೋಡಿ. ಇದೇ ರೀತಿಯೇ ನೋಡಿ. ಇನ್ನೊಂದು ಸ್ವಲ್ಪ ಗಟ್ಟಿ ಅನ್ಸಕತ್ತಾವ, ಇಷ್ಟು ಗಟ್ಟಿನೂ ಅಲ್ಲ, ಇನ್ನೊಂದು ಸ್ವಲ್ಪ ನೀರು ಹಾಕ್ತೀನಿ ನೋಡಿ. ನೋಡಿರಿ ತುಂಬ ತೆಳು ಇರಬಾರ್ದು ಇದಕ್ಕೆ ಮಜ್ಜಿಗೆ, ಸ್ವಲ್ಪ ಗಟ್ಟಿ ಮಜ್ಜಿಗೆ ಇದ್ದರೆ ಟೇಸ್ಟ್ ಚೆನ್ನಾಗಿ ಬರ್ತದೆ. ಸೊ ಈಗ ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಸ್ವಲ್ಪನೇ ಸಕ್ಕರೆ ಹಾಕ್ತೀನಿ. ಇಲ್ಲ ನಮ್ಗೆ ಸಕ್ಕರೆ ಇಷ್ಟ ಇಲ್ಲ ಅಂದ್ರೆ ನೀವು ಸ್ಕಿಪ್ನು ಮಾಡ್ಬೋದು ನೋಡಿ. ಈಗ ಇದನ್ನೆಲ್ಲನೂ ಮಿಕ್ಸ್ ಮಾಡಿದ್ದೀನಿ. ಈಗ ಇದಕ್ಕೊಂದು ಒಗ್ಗರಣೆ ಹಾಕ್ತಿದ್ದೀನಿ ರೀ. ಒಗ್ಗರಣೆಗೆ ನೋಡಿ ಇಲ್ಲಿ 1 ಸ್ಪೂನ್ ಆಗಷ್ಟೇ ಎಣ್ಣೆ, ಸಾಸಿವೆ, ಜೀರಿಗೆ, ಶುಂಠಿ ಬೆಳ್ಳುಳ್ಳಿಯನ್ನು ಕುಟ್ಟಿ ಹಾಕಿದ್ದೀನಿ, ಕರಿಬೇವು ಮತ್ತು ಇಂಗನ್ನು ಹಾಕಿದ್ದೀನಿ ರೀ ನೋಡಿ. ಬಿಸಿದ ಒಮ್ಮೆಲೆ ಹಾಕಿಬಿಟ್ರೆ ಏನಾಗ್ತದೆ ರೀ, ಅದು ಮಜ್ಜಿಗೆ ಮತ್ತು ಒಡೆದು ಬಿಡ್ತದೆ ರೀ. ಅದಕ್ಕೊಂದು ಸ್ವಲ್ಪ ನೀರನ್ನು ಆ್ಯಡ್ ಮಾಡಿಬಿಟ್ಟು ಇದಕ್ಕೆ ಸೇರಿಸ್ಕೊತೀನಿ ರೀ. ಈ ರೀತಿ ಇದು ಶುಂಠಿ ಬೆಳ್ಳುಳ್ಳಿದು ಒಗ್ಗರಣೆ ಹಾಕಿರಿ. ಈ ಮಜ್ಜಿಗೆ ಈ ಬಿಸಿಬೇಳೆಭಾತ್ ಜೊತೆ ತುಂಬಾ ಬೆಸ್ಟ್ ಕಾಂಬಿನೇಷನ್ ರೀ, ತುಂಬಾ ಟೇಸ್ಟಿಯಾಗಿರ್ತದೆ ರೀ. ಇಲ್ಲ ನಮ್ಗೆ ಬೇಡ ಹಾಗೆ ಬಿಸಿ ಬಿಸಿ ತುಪ್ಪ ಹಾಕ್ಕೊತಿದ್ದೀವಿ ಅಂದ್ರೆ ನೀವು ಸ್ಕಿಪ್ ಮಾಡಿ ನಡೀತದೆ. ನಾನು ಮನೆಯಲ್ಲಿ ಯಾವ ರೀತಿ ಮಾಡ್ತೀನಿ ಅಂತ ಹೇಳಿ ಅದನ್ನು ನಾನು ನಿಮ್ಗೆ ಮಾಡಿ ತೋರಿಸ್ತಾ ಇದ್ದೀನಿ ರೀ. ಈಗ ಮಜ್ಜಿಗೆ ಇವು ಏನಾಗ್ಯಾವ್ರಿ, ರೆಡಿ ಆಗ್ಯಾವ್ರಿ. ಇವು ನಾನು ಏನು ಮಾಡ್ತೀನಿ, ನಾನು ಫ್ರಿಜ್ನಲ್ಲಿ ಇಡ್ತೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿದ್ದೀನಿ ನೋಡಿ. ಈ ರೀತಿ ಗಟ್ಟಿ ಇರ್ಬೇಕು ನೋಡಿರಿ, ನಿಮಗೆ ತೋರ್ಸಾಕತ್ತೀನಿ. ತೆಳು ಮಜ್ಜಿಗೆ ಚೆನ್ನಾಗತ್ತದಿಲ್ಲ ರೀ ಇದಕ್ಕೆ. ಈಗ ಇದನ್ನು ಫ್ರಿಜ್ನಲ್ಲಿ ಇಡೋಣ್ರಿ. ಈಗ ಬಿಸಿಬೇಳೆ ಭಾತಿಗೆ ಒಗ್ಗರಣೆಯನ್ನು ಹಾಕ್ತಾಯಿದ್ದೀನಿ ನೋಡಿ. ಒಂದು 4-5 ಸ್ಪೂನ್ ಆಗಷ್ಟು ತುಪ್ಪನ ಹಾಕೋತಾ ಇದ್ದೀನಿ. ನೀವು ಎಣ್ಣೆನೂ ಹಾಕೋಬೋದು ಅಥವಾ ಅರ್ಧ ತುಪ್ಪ ಅರ್ಧ ಎಣ್ಣೆನೂ ಹಾಕೋಬೋದು. ಒಂದು ಸ್ವಲ್ಪ ಸಾಸಿವೆ, ಜೀರಿಗೆ, ಕರಿಬೇವು ಸೊಪ್ಪನ್ನು ಹಾಕ್ತಾಯಿದ್ದೆ. ಸ್ವಲ್ಪ 1-4 ಟೀ ಸ್ಪೂನ್ ಆಗಷ್ಟು ಹಾಕಿರಿ. ಒಂದು 2 ಒಣ ಮೆಣಸಿನ್ಕಾಯಿ, ಇಂಗನ್ನು ಹಾಕಿರಿ. ಇಂಗು ಲೋ ಫ್ಲೇಮ್ದಲ್ಲಿ ಇಟ್ಟನ್ನು ಹಾಕಿರಿ. ಇಂಗು ಫ್ರೈ ಆಗಲಿ ರೀ ನೋಡಿ. ಇಂಗು ಫ್ರೈ ಆಗ್ಯದ್ರಿ. ಈಗ ಇಂಗನ್ನು ಫ್ರೈ ಆದಮೇಲೆ ಇಲ್ಲಿ 2 ಕ್ಯಾಪ್ಸಿಕಮನ್ನು ಸಣ್ಣದಾಗಿ ಕಟ್ ಮಾಡಿ ಹಾಕ್ತಾಯಿದ್ದೀನಿ. ಈಗ ಇದನ್ನು ಕ್ಯಾಪ್ಸಿಕಮನ್ನು ಹೈ ಫ್ಲೇಮ್ದಲ್ಲಿ ಇಟ್ಟೇ ಬೇಯಿಸಿಬಿಟ್ಟು ತೊಗೋತೀನಿ ರೀ ನೋಡಿ. ಆದಷ್ಟು ತುಪ್ಪದಾಗ ಮಾಡ್ರೆ ಟೇಸ್ಟ್ ಚೆನ್ನಾಗಿ ಬರ್ತದೆ. ಇಲ್ಲಾಂದ್ರೆ ಅರ್ಧ ತುಪ್ಪ ಅರ್ಧ ಎಣ್ಣೆ ಹಾಕಿರಿ. ಇಲ್ಲಾಂದ್ರೆ ನೀವು ಇವರೇ ಎಣ್ಣೆಲೆ ಮಾಡ್ಕೊತಿದ್ರು ಅದನ್ನು ನಡೀತದೆ ನೋಡಿ. ಹೈ ಫ್ಲೇಮ್ದಲ್ಲಿಟ್ಟೆ ಕ್ಯಾಪ್ಸಿಕಮನ್ನು 1 ನಿಮಿಷ ಆಗಷ್ಟು ಬೇಯಿಸಿ ತೊಗೊಂಡಿದ್ದೀನಿ. 2 ಟೊಮೆಟೊ, ಸಣ್ಣ ಟೊಮೆಟೊ ಇದ್ದು ಅದು 2 ಹಾಕಿನಿ. ದೊಡ್ಡ ಸೈಜ್ ಇದ್ದಿದ್ರೆ 1 ಟೊಮೆಟೊನ ಹಾಕಿರಿ. ಅದನ್ನು ಬೇಯಿಸ್ಬಿಟ್ಟು ತೊಗೋತೀನಿ ರೀ ನೋಡಿ. ಸ್ವಲ್ಪ ಟೊಮೆಟೊ ಸಾಫ್ಟ್ ಆಗಲಿ ರೀ ನೋಡಿ. ಈಗ ಉಪ್ಪು ಹಾಕ್ತೀನಿ. ಉಪ್ಪು ಹಾಕೋದ್ರಿಂದ ಏನಾಗ್ತದೆ, ಟೊಮೆಟೊ ಕ್ಯಾಪ್ಸಿಕಮನ್ನು ಬೇಗನೆ ಸಾಫ್ಟ್ ಆಗಿಬಿಡ್ತಾವೆ ರೀ ನೋಡಿ. ಉಪ್ಪನ್ನು ಹಾಕಿ ಬೇಯಿಸ್ಬಿಟ್ಟು ತೊಗೊಂಡಿದ್ದೀನಿ. ಇದಕ್ಕೆ ನೋಡಿ ನಾನು ಇಲ್ಲಿ ಒಂದು ಸಣ್ಣ ನಿಂಬೆ ಗಾತ್ರದಷ್ಟು ಹುಣಸೆ ರಸವನ್ನು ಅದನ್ನು ನೆನೆಸ್ಬಿಟ್ಟು ತೊಗೊಂಡಿದ್ದೆ, ಅದನ್ನು ಹಾಕಿದ್ದೀನಿ ರೀ. ಈಗ ಅದಕ್ಕೊಂದು ಸ್ವಲ್ಪ ಹುಳಿಗೆ ತಕ್ಕಷ್ಟು ಬೆಲ್ಲವನ್ನು ಹಾಕೊಂಡ್ರಿ ನೋಡಿ. ಈಗ ಅದೊಂದು ಸ್ವಲ್ಪ ಹುಣಸೆ ರಸ ಕುದಿ ಬರ್ಬೇಕು ನೋಡಿರಿ. ಈ ರೀತಿ ನೋಡಿ ಕುದಿ ಬಂದಮೇಲೆ ಆ ಪೌಡ್ರನ್ನು ಬಿಸಿಬೇಳೆಭಾತ್ ಪೌಡ್ರನ್ನು ಹಾಕೋದ್ರಿ ನೋಡಿ. ಈಗ ಇದನ್ನು ಮಿಕ್ಸ್ ಮಾಡೋಣ್ರಿ. ಆ ಹುಣಸೆ ರಸದ ಜೊತೆನೂ ಅದು ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಲಿ ರೀ ನೋಡಿ. ಬ್ಯಾಡ್ಗೆ ಮೆಣಸಿನ್ಕಾಯ್ದಿಂದ ಕಲರ್ನೂ ತುಂಬಾ ಚೆನ್ನಾಗಿ ಬರ್ತದೆ. ಈಗ ಒಂದು 2 ಗ್ಲಾಸ್ ಆಗಷ್ಟು ನಾನು ಏನು ಮಾಡ್ತಾಯಿದ್ದೀನಿ, ಬಿಸಿ ನೀರನ್ನೇ ಹಾಕ್ತಾಯಿದ್ದೀನಿ. ತಣ್ಣೀರ್ಗಿಂತ ನೀವು ಆದಷ್ಟು ಬಿಸಿ ನೀರನ್ನೇ ಹಾಕ್ಬೇಕ್ರಿ. ಈಗ ಇದನ್ನು ಮಿಕ್ಸ್ ಮಾಡ್ಕೋತೀನಿ. ಆ ಸಾಂಬಾರು ಪೌಡ್ರ್ ಜೊತೆ ಉಳಿದಿರೋದು ಮಸಾಲೆನೂ ಎಲ್ಲ ಚೆನ್ನಾಗಿ ಬಿಸಿಬೇಳೆಭಾತ್ ಪೌಡ್ರ್ ಜೊತೆ ಎಲ್ಲ ಮಿಕ್ಸ್ ಆದಮೇಲೆ ಈ ರೀತಿ ಕುದಿ ಬರ್ಬೇಕು ನೋಡಿರಿ. ಕುದಿ ಬಂದಮೇಲೆ ಏನು ಮಾಡ, ಆ ಕುದಿಸಿಟ್ಕೊಂಡಿರುವಂಥ ನೋಡಿ ಸಿರಿಧಾನ್ಯ ಎಲ್ಲ ಮಿಕ್ಸನ್ನು ಹಾಕೋಬೇಕ್ರಿ.
ನೋಡಿ ನಾನು ಪೌಡ್ರು ಮಜ್ಜಿಗೆನ ಎಲ್ಲ ಮಾಡಿ ತೋರಿಸಿದ್ದೀನಿ ಅಂತ ಹೇಳಿ ಸ್ವಲ್ಪ ವಿಡಿಯೋ ನಿಮಗೆ ದೊಡ್ಡದು ಅನ್ನಿಸ್ಬೋದು. ಆದರೆ ನೀವು ಇದನ್ನು ಒಂದ್ಸಲ ನೋಡ್ಕೊಂಡು ಮಾಡ್ಕೊಂಡ್ರೆ ಬೇಗನೆ ಮಾಡ್ಕೋಬೋದು ಇದನ್ನು. ನೋಡಿ ಈಗ ಅದನ್ನೆಲ್ಲನೂ ಮಿಕ್ಸ್ ಮಾಡೋಣ. ನೋಡಿ ಆ ಬ್ಯಾಡಗೆ ಮೆಣಸಿನ್ಕಾಯಿ ಅಂತ ಹೇಳಿನಲ್ಲ, ಕಲರ್ ನೋಡಿರಿ ಎಷ್ಟು ಚೆನ್ನಾಗಿ ಬಂದು. ನೋಡಿರಿ ಇದು ಆರದ ಮೇಲೂ ಗಟ್ಟಿ ಆಗ್ತಿರ್ತದೆ. ಅದಕ್ಕೆ ನೋಡಿಬಿಟ್ಟು ನೀವು ನೀರನ್ನು ಅಥವಾ ಉಪ್ಪಿನ ಒಂದು ಸ್ವಲ್ಪ ಕಡಿಮೆ ಬಿದ್ದರೂ ನೀರು ಉಪ್ಪನ್ನು ಹಾಕ್ಕೊಂಡು ಅಡ್ಜಸ್ಟ್ಮೆಂಟ್ ಮಾಡ್ಕೋಬೋದು. ನೋಡಿ ಒಂದು ಸ್ವಲ್ಪ ಗಟ್ಟಿ ಅನಿಸಿತ್ತು, ಇನ್ನೊಂದು ಸ್ವಲ್ಪ ಬಿಸಿನೀರನ್ನೇ ಆ್ಯಡ್ ಮಾಡಿದ್ದೀನಿ ರೀ ನಾನು. ನೋಡಿ ಹುಳಿ ಉಪ್ಪು ಬೆಲ್ಲ ಅಂತೂ ಎಲ್ಲ ಕರೆಕ್ಟಾಗಿದೆ ರೀ. ನೋಡಿ ಇದನ್ನು ಪೌಡ್ರ್ ಅದು ಎಲ್ಲನೂ ಹುರಿದಿರ್ತೀವಲ್ಲ ರೀ ಮಸಾಲೆಗಳನ್ನ, ತುಂಬ ಹೊತ್ತು ಇದನ್ನು ಏನು ಮಾಡಬಾರ್ದು ರೀ, ಭಾಳವರೆಗೂ ಕುದಿಸ್ಬಾರ್ದು. ಒಂದು ಕುದಿ ಬಂದರೆ ಸಾಕ್ರಿ, ಜಸ್ಟ್ ಅಷ್ಟರೊಳಗೆ ಕುದಿಸಿ ತೊಗೋಬೇಕ್ರಿ. ಇಲ್ಲ ನೋಡಿ ಎಷ್ಟೇ ಒಂದು ಕುದಿ ಬಂದರೆ ಸಾಕ್ರಿ. ನೋಡಿ ಗ್ಯಾಸನ್ನು ಆಫ್ ಮಾಡಿದ್ದೀನಿ. ಬಿಸಿ ಬಿಸಿ ಟೇಸ್ಟಿಯಾಗಿರುವಂಥ ಮಿಲೆಟ್ಸ್ ಬಿಸಿಬೇಳೆ ಭಾತು ರೆಡಿ ಆಗಿದೆ ರೀ. ಈಗ ಇದನ್ನು ಸರ್ವ್ ಮಾಡೋಣ ರೀ. ನೋಡಿ ತುಂಬಾ ಟೇಸ್ಟಿನೂ ಅದ, ಹೆಲ್ದಿನೂ ಅದ. ಅಥವಾ ನೀವು ಯಾವ ರೀತಿ ಮಾಡ್ತೀರ ಅಂತ ಹೇಳಿ ನನಗೆ ಕಮೆಂಟ್ ಮಾಡಿ ತಿಳಿಸ್ರಿ. ನೋಡಿ ಫಸ್ಟ್ ಮಜ್ಜಿಗೆ ಹಾಕೋತೀನಿ ರೀ. ನೋಡಿ ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಮಾಡ್ತಾರೆ. ನಮ್ಮ ಮನೆಯಲ್ಲಿ ನನಗೆ ಯಾವ ರೀತಿ ಮಾಡ್ತೀನಿ ಅಂತ ಹೇಳಿ ನಿಮಗೆ ಮಾಡಿ ತೋರಿಸಿದ್ದೀನಿ. ನೋಡಿ ಈ ಬಿಸಿಬೇಳೆ ಭಾತನ್ನು ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಸಂಡಿಗೆನೂ ಕರೆದಿದ್ದೆ ರೀ, ಒಂದು ಸ್ವಲ್ಪ ಸೌತೆಕಾಯಿ. ನೋಡಿ ಒಂದು ಇನ್ನೊಂದು ಸ್ಪೂನಾಗಷ್ಟೇ ತುಪ್ಪ. ಇಲ್ಲ ನೀವು ಈ ರೀತಿ ಬಿಸಿ ಬಿಸಿ ತುಪ್ಪ, ಕೆಲವೊಬ್ರು ಖಾರಿ ಬುಂದಿ ಜೊತೆನೋ ಖಾರ ಬುಂದಿ ಜೊತೆನೋ ಸರ್ವ್ ಮಾಡ್ತಾರೆ. ನಾನು ಈ ರೀತಿ ನೋಡಿರಿ ಈ ರೀತಿ ಸರ್ವ್ ಮಾಡ್ತೀನಿ ನಾನು. ಇಲ್ಲ ನಮಗೆ ಬಿಸಿ ಬಿಸಿ ತುಪ್ಪ ಜೊತೆನೂ ಟೇಸ್ಟ್ ಹತ್ತದಂದ್ರೆ ನೀವು ಆ ರೀತಿನೂ ತಿನ್ಬೋದು. ನಿಮಗೆ ಯಾವ ರೀತಿ ಇಷ್ಟ ನೀವು ಆ ರೀತಿ ತಿನ್ನಿರಿ. ನೋಡಿ ಇದ್ರ ಜೊತೆನೂ ಈ ರೀತಿನೂ ಮಾಡಿ ನೋಡಿರಿ, ತುಂಬಾ ಟೇಸ್ಟಿಯಾಗಿರ್ತದೆ. ನೋಡಿ ಬಿಸಿ ಬಿಸಿ ಹೆಲ್ದಿಯಾಗಿರುವಂಥ ಮಿಲೆಟ್ಸ್ ಬಿಸಿಬೇಳೆ ಭಾತು ನಾನು ಪೌಡ್ರ್ ಮಾಡಿ ಈ ರೀತಿ ಹೆಲ್ದಿಯಾಗಿ ಇನ್ಸ್ಟೆಂಟಾಗಿ ಪೌಡ್ರ್ ಅಂದ್ರೆ ಫ್ರೆಶ್ ಆಗಿ ಪೌಡ್ರ್ ಮಾಡ್ಕೊಂಡು ಈ ರೀತಿ ಮಾಡ್ರೆ ಅದ್ರ ಟೇಸ್ಟು, ಅದರ ಘಮಘಮನೆ ವಾಸನೆ ತುಂಬಾ ಚೆನ್ನಾಗಿರ್ತದೆ ರೀ. ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಮೆಂಬರ್ಸ್ ಜೊತೆ ಶೇರ್ ಮಾಡಿರಿ. ಇದನ್ನು ಖಂಡಿತನೂ ಟ್ರೈ ಮಾಡಿ ನೋಡಿರಿ. ಮತ್ತೆ ಒಳ್ಳೆ ರೆಸಿಪಿ ಜೊತೆ ಸಿಗೋಣ. ಎಲ್ಲರಿಗೂ ಧನ್ಯವಾದ.